ಮಕ್ಕಳ ಇತಿಹಾಸದ 5ನೇ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಪಾಠದ ಮುಂದುವರಿದ ಭಾಗ ಮಕ್ಕಳೇ. ನಾವೀಗ ಕಲಿತಾ ಇರುವಂಥದ್ದು ಸತ್ಯಶೋಧಕ ಸಮಾಜ. ಸತ್ಯಶೋಧಕ ಸಮಾಜ ಇದರ ಸ್ಥಾಪಕರು ಮಹಾತ್ಮ ಜ್ಯೋತಿ ಬಾಪುಲೆ. ಮಹಾತ್ಮ ಜ್ಯೋತಿ ಬಾಪುಲೆ ಇವರು ಸ್ಥಾಪಿಸಿದಂಥ ವರ್ಷ 1873. ಸ್ಥಾಪಕರು ಮಹಾತ್ಮ ಜ್ಯೋತಿ ಬಾಪುಲೆ 1873. ಸತ್ಯಶೋಧಕ ಸಮಾಜದ ಸುಧಾರಣೆಗಳು ಏನೇನು? ಬ್ರಾಹ್ಮಣೇತರ ವರ್ಗಗಳಿಗೆ ಮತ್ತು ಸ್ತ್ರೀಯರಿಗೆ ಸಮಾನತೆಯ ಹಕ್ಕುಗಳನ್ನು ದೊರಕಿಸಿಕೊಡುವ ಚಳುವಳಿ. ಬ್ರಾಹ್ಮಣೇತರ ಅನ್ನೋ ಪದದ ಅರ್ಥವೇನು? ಬ್ರಾಹ್ಮಣರಲ್ಲದ ವರ್ಗಗಳಿಗೆ ಮತ್ತು ಸ್ತ್ರೀಯರಿಗೆ ಸಮಾನತೆಯನ್ನು ತಂದುಕೊಡುವಂಥದ್ದು. ಗುಲಾಮಗಿರಿ ಎಂಬ ಗ್ರಂಥವನ್ನು ಇವರು ರಚನೆ ಮಾಡಿದ್ರು. ಶಾಲೆಗಳನ್ನು ಆರಂಭಿಸಿ ಶೂದ್ರರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವಂತಹ ಒಂದು ಬದಲಾವಣೆಯನ್ನು ಅವರು ತಂದರು. ಮಾಲಿ ಸಮುದಾಯಕ್ಕೆ ಸೇರಿದಂತಹ ಪುಲೆಯವರು ತಮ್ಮ ಬಾವಿಯಲ್ಲಿ ಅಸ್ಪೃಶ್ಯರು ಮತ್ತು ಎಲ್ಲ ಜಾತಿಯವರಿಗೆ ನೀರು ಸೇದಿಕೊಳ್ಳುವ ಒಂದು ಅವಕಾಶವನ್ನು ಮಾಡಿಕೊಟ್ರು. ಅಸ್ಪೃಶ್ಯರು ಅಂದರೆ ಯಾರು? ಇವರು ಕೀಳ್ಜಾತಿಯವರು, ಇವ್ರನ್ನ ಮುಟ್ಟಿಸ್ಕೊಳ್ಬಾರ್ದು ಅಂಥವ್ರನ್ನೂ ಕೂಡ ತಮ್ಮ ಒಂದು ಬಾವಿಯಲ್ಲಿ ನೀರನ್ನು ತಗೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಯಾರು? ಜ್ಯೋತಿ ರಾವ್ ಪುಲೆ. ಪುಲೆಯವರ ಈ ಪ್ರಯತ್ನದಲ್ಲಿ ಅವರ ಪತ್ನಿ ಸಾವಿತ್ರಿಬಾಯಿ ಪುಲೆಯವರು ಕೂಡ ಒತ್ತಾಸೆಯಾಗಿದ್ದರು. ಮಕ್ಕಳೇ, ಅವರ ಹೆಸರನ್ನ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿ ಬಾ ಪುಲೆ, ಅವರ ಹೆಂಡತಿ ಹೆಸರು ಸಾವಿತ್ರಿಬಾಯಿ ಪುಲೆ. ಜ್ಯೋತಿ ಬಾ ಪುಲೆ, ಹೆಂಡತಿ ಹೆಸರು ಸಾವಿತ್ರಿಬಾಯಿ ಪುಲೆ. ಸರಿ, ಪುಲೆಯವರ ಈ ಒಂದು ಜ್ಯೋತಿ ಬಾ ಪುಲೆಯವರ ಪ್ರಯತ್ನದ ಒಂದು ಫಲವಾಗಿ ಅನೇಕ ರೀತಿಯ ಒಂದು ಸುಧಾರಣೆಗಳನ್ನ ಅವ್ರ ಸಮಾಜದಲ್ಲಿ ಮಾಡಿದ್ರು. ಅವರ ಹೆಂಡತಿ ಸಾವಿತ್ರಿಬಾಯಿ ಪುಲೆಯವರು ಕೂಡ ಅವರಿಗೆ ಸಪೋರ್ಟ್ ಆಗಿ ಇದ್ದರು. ಇವರ ವಿಚಾರಗಳಿಂದ ಪ್ರೇರಣೆ ಪಡೆದವರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂತ ನಾವು ಕರಿತೀವಿ. ಹಿಂದುಳಿದವರ ಧ್ವನಿಯಾಗಿದ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇವರ ಒಂದು ಜ್ಯೋತಿ ಬಾ ಪುಲೆ ಅವರ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ಮಕ್ಕಳ, ಈಗ ನಾವು ನೆಕ್ಸ್ಟ್ ಕಲಿಯುವಂತಹ ಒಂದು ಚಳುವಳಿ ಅಲಿಗರ್ ಸುಧಾರಣಾ ಚಳುವಳಿ. ಅಲಿಗರ್ ಸುಧಾರಣಾ ಚಳುವಳಿ ಇದರ ಸ್ಥಾಪಕರು ಸರ್ ಸೈಯದ್ ಅಹಮದ್ ಖಾನ್. ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ರನ್ನೇ ಕೇಂದ್ರವನ್ನಾಗಿಸಿಕೊಂಡು ಅಹಮದ್ ಖಾನರು ಚಳುವಳಿಯನ್ನು ರೂಪಿಸಿದರು. ಅಲಿಗರ್ ಚಳುವಳಿ ಅಂದರೆ ಏನು? ಅಲಿಗರ್ ಅನ್ನುವಂಥದ್ದು ಒಂದು ಸ್ಥಳ. ಆ ಸ್ಥಳವನ್ನು ಕೇಂದ್ರವಾಗಿ ಇಟ್ಕೊಂಡು ಒಬ್ಬ ವ್ಯಕ್ತಿ ಹೋರಾಟವನ್ನು ಮಾಡಿದ್ರು. ಆ ವ್ಯಕ್ತಿ ಹೆಸರು ಸರ್ ಸೈಯದ್ ಅಹಮದ್ ಖಾನ್. ಇವರು ಆರಂಭಿಸಿದ ಚಳುವಳಿಯನ್ನೇ ಅಲಿಗರ್ ಚಳುವಳಿ ಅಂತ ಕರಿತೀವಿ. ಅಲಿಗರ್ ಚಳುವಳಿ ರೂಪುಗೊಂಡ ಬಗ್ಗೆ ಹೇಗೆ ರೂಪುಗೊಂಡಿತದು? 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುಸ್ಲಿಂ ಸಮಾಜದಲ್ಲಿ ಸುಧಾರಣಾ ಅಲೆಯು ಕಾಣಿಸಿಕೊಂಡಿತು. 1857ರ ಘಟನೆಯ ನಂತರ ಬ್ರಿಟಿಷ್ ವಿರೋಧಿ ಭಾವನೆ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚಾಯಿತು. ನಿಮಗೆ ಗೊತ್ತು ಮಕ್ಕಳೇ, ಅಲ್ಲಿ ಯಾವುದು ಹಸು ಮತ್ತು ಈ ಒಂದು ಯಾವುದನ್ನು ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಅಂತ ಹೇಳ್ಬಿಟ್ಟು ಹಿಂದೂಗಳಿಗೂ ಮತ್ತು ಮುಸಲ್ಮಾನರಿಗೂ ಯಾರ ಮೇಲೆ ದ್ವೇಷ ಇತ್ತು? ಬ್ರಿಟಿಷರ ಮೇಲೆ ದ್ವೇಷ. ಆ ದ್ವೇಷ ಮುಂದುವರಿತು. 1857ರ ಒಂದು ದಂಗೆಯ ನಂತರ ಮುಸಲ್ಮಾನ ಸಮುದಾಯ ಕೂಡ, ಇಸ್ಲಾಂ ಧರ್ಮದವರು ಕೂಡ ಬ್ರಿಟಿಷರನ್ನು ವಿರೋಧಿಸೋದಕ್ಕೆ ಆರಂಭ ಮಾಡಿದ್ರು. ಪರಿಣಾಮ ಇಂಗ್ಲಿಷ್ ಶಿಕ್ಷಣದಿಂದ ದೂರಾಗತೊಡಗಿ ಶಿಕ್ಷಣದ ಅರ್ಹತೆಯಿಂದ ದೊರೆಯಬಹುದಾದ ಅವಕಾಶಗಳನ್ನು ಕಳೆದುಕೊಂಡರು. ಬ್ರಿಟಿಷರ ಮೇಲ್ ಕೋಪದಿಂದ ಇಂಗ್ಲಿಷ್ ಶಿಕ್ಷಣವನ್ನು ಪಡ್ಕೊಳ್ದೆ ಮುಸಲ್ಮಾನರು ದೂರ ಆದರು. ಈ ದೂರ ಆದವರಿಗೆ ಮತ್ತೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಯಾರು? ಸರ್ ಸೈಯದ್ ಅಹಮದ್ ಖಾನ್. ಇಂತಹ ಸಂದರ್ಭವನ್ನು ಗ್ರಹಿಸಿದಂಥ ಸರ್ ಸೈಯದ್ ಅಹಮದ್ ಖಾನರು ಒಂದು ಹೊಸ ಚಳುವಳಿಯನ್ನು ರೂಪಿಸಲು ಪ್ರಾರಂಭಿಸಿದರು. 1863ರಲ್ಲಿ ಮಹಮ್ಮದನ್ ಲಿಬರ್ಟಿ ಸೊಸೈಟಿ ಎನ್ನುವಂಥ ಒಂದು ಸೊಸೈಟಿಯನ್ನು ಆರಂಭ ಮಾಡಿದ್ರು. ಮಹಮ್ಮದನ್ ಲಿಬರ್ಟಿ ಸೊಸೈಟಿ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳಿಗೆ ಸಂಬಂಧಿಸಿದಂಥ ಚರ್ಚೆಗಳನ್ನು ಮಾಡಲು ಆರಂಭಿಸಿದರು. ಯಾರು? ಸರ್ ಸೈಯದ್ ಅಹಮದ್ ಖಾನ್. ಈ ಚರ್ಚೆಗಳಲ್ಲಿ ಉನ್ನತ ಹಾಗೂ ಮಧ್ಯಮ ವರ್ಗದ ಮುಸ್ಲಿಮರು ಭಾಗವಹಿಸುವ ಮೂಲಕ ಇಂಗ್ಲಿಷ್ ಶಿಕ್ಷಣದ ಮಹತ್ವ ಅರಿಯತೊಡಗಿದರು. ಯಾರು ಮುಸ್ಲಿಮರು ಇಂಗ್ಲಿಷ್ ಶಿಕ್ಷಣವನ್ನು ಪಡ್ಕೊಳ್ಳದೆ ದೂರ ಹೋಗಿದ್ರು, ಅವ್ರನ್ನೆಲ್ಲ ಮತ್ತೆ ಹತ್ರ ಸೇರಿಸಿ ಅವರಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಸರ್ ಸೈಯದ್ ಅಹಮದ್ ಖಾನ್.
ಇವರ ಒಂದು ಪ್ರಯತ್ನದಿಂದ ಹೊಸ ವಿಚಾರಗಳ ಹುಡುಕಾಟದ ಪ್ರಯತ್ನವು ಅಲಿಗರ್ ಚಳುವಳಿಯಾಗಿ ರೂಪುಗೊಂಡಿತು. ಇವರ ಒಂದು ಪ್ರಯತ್ನದ ಫಲವಾಗಿ ಅನೇಕ ಹೊಸ ಹೊಸ ವಿಚಾರಗಳನ್ನು ಈ ಮುಸ್ಲಿಂ ಸಮುದಾಯ ತಿಳ್ಕೊಳ್ಳೋದಕ್ಕೆ ಸಹಾಯ ಆಯಿತು. ಇದರ ಉದ್ದೇಶಗಳು ಏನು? ಕುರಾನ್ ಗ್ರಂಥವು ಮಾತ್ರ ಪ್ರಮಾಣೀಕೃತ, ದೃಢೀಕರಿಸಲ್ಪಟ್ಟದ್ದು ಕುರಾನ್ ಗ್ರಂಥ ಮಾತ್ರ. ಇಸ್ಲಾಮನ್ನು ಕುರಿತಾದ ಇತರ ಬರಹಗಳು ಕೇವಲ ಆನುಷಂಗಿಕವೆಂದು ಘೋಷಿಸಿದರು. ಆನುಷಂಗಿಕ ಅಂದರೆ ಅರ್ಥ ಏನು? ಇಸ್ಲಾಮನ್ನು ಕುರಿತಾದ ಇತರ ಬರಹಗಳು ಕೇವಲ ಆನುಷಂಗಿಕ. ಹಂಗಂದ್ರೆ ಏನರ್ಥ? ಮುಖ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಒದಗಿ ಬರುವಂಥದ್ದು. ಮುಖ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಒದಗಿ ಬರುವಂಥದ್ದು. ಇವರು ಸಂಪ್ರದಾಯ, ಮೌಢ್ಯಗಳು, ಅಜ್ಞಾನ ಮತ್ತು ಅವೈಜ್ಞಾನಿಕ ಮನೋಧರ್ಮದ ವಿರುದ್ಧ ಹೋರಾಡಿದರು. ಸಂಪ್ರದಾಯಗಳು ಇರಬೇಕು, ಆದರೆ ವೈಜ್ಞಾನಿಕವಾಗಿ ಅದು ಸರಿ ಇರಬೇಕು. ಮೂಢನಂಬಿಕೆಗಳು, ಕಂದಾಚಾರಗಳಿರಬಾರ್ದು, ಅಜ್ಞಾನ ಇರಬಾರ್ದು, ವೈಜ್ಞಾನಿಕ ಮನೋಭಾವನೆ ನಮ್ಮಲ್ಲಿ ಇರಬೇಕು ಅಂತ ಅವ್ರು ಹೇಳಿದ್ರು. ಮಕ್ಕಳೇ, ತೆರೆದ ಮನಸ್ಸು ಇಲ್ಲದಿದ್ದರೆ ಯಾವ ಸಾಮಾಜಿಕ ಮತ್ತು ಬೌದ್ಧಿಕ ಪದ್ಧತಿ ಕೂಡ ಪ್ರಯೋಜನ ಬರುವುದಿಲ್ಲ ಅಂತ ಹೇಳಿದ್ರು. ಮಕ್ಕಳೆಯವರು ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು ತೆರೆದ ಮನಸ್ಸು, ವಿಶಾಲ ಮನೋಭಾವನೆ. ಚರ್ಚೆ ಮಾಡಬೇಕು, ಸಂವಾದ ಮಾಡಬೇಕು, ಯಾವುದು ಸರಿ ತಿಳ್ಕೊಬೇಕು. ಆ ಒಂದು ವಿಶಾಲವಾದ ಮನೋಭಾವನೆ ಇಲ್ಲ ಅಂದರೆ ಯಾವುದೇ ರೀತಿಯಲ್ಲಿ ಸಾಮಾಜಿಕವಾಗಿ ಆಗಲಿ ಬೌದ್ಧಿಕವಾಗಿ ಆಗಲಿ ಯಾವುದೇ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರು. ಈ ಮುಸ್ಲಿಂ ಸಮುದಾಯದಲ್ಲಿರುವಂಥ ಪರದಾ ಪದ್ಧತಿ, ಬುರ್ಕ ಹಾಕೊಳ್ಳುವಂಥದ್ದನ್ನು ಇವರು ಖಂಡಿಸಿದ್ರು. ಮುಸ್ಲಿಂ ಹೆಣ್ಣು ಮಕ್ಕಳ ವಿದ್ಯಾವಂತರಾಗಬೇಕೆಂದು ಸಾರಿದರು. ಮುಸ್ಲಿಂ ಹೆಣ್ಣು ಮಕ್ಕಳು ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡಿಬೇಕು ಅಂತ ಬೋಧನೆಯನ್ನು ಮಾಡಿದ್ರು. ಇವರು ಮುಸ್ಲಿಮರಲ್ಲಿನ ಬಹುಪತ್ನಿತ್ವವನ್ನು ಒಪ್ಪಲಿಲ್ಲ. ಒಬ್ಬ ಪುರುಷ ಅನೇಕ ಮಹಿಳೆಯರನ್ನ ಮದುವೆ ಆಗೋದನ್ನು ಇವರು ಒಪ್ಪಲಿಲ್ಲ. 1875ರಲ್ಲಿ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅವರು ಸ್ಥಾಪನೆ ಮಾಡಿದ್ರು. ಇದು ಮುಂದೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ಅಂತ ಹೆಸರನ್ನು ಪಡೀತು. ಮಕ್ಕಳೇ, 1875ರಲ್ಲಿ ಮಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ಮುಂದೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ಅಂತ ಇದು ಹೆಸರನ್ನು ಪಡೀತು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ಸಂಸ್ಕೃತಿಯನ್ನು ಕುರಿತು ಚಿಂತನೆಯನ್ನು ಹಬ್ಬಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ ಆಗಿತ್ತು. ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸಿದ ಇವರು ಆರಂಭದಲ್ಲಿ ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಬಯಸಿದರು. ಮಕ್ಕಳೇ, ನಾವು ಈಗ ಕಲಿಯುವಂಥದ್ದು ರಾಮಕೃಷ್ಣ ಮಿಷನ್ ಅಥವಾ ರಾಮಕೃಷ್ಣ ಮಠ. ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ, ಪದವನ್ನು ನೀವು ನೆನ್ಪಿಟ್ಕೊಳ್ಳಿ. ರಾಮಕೃಷ್ಣ ಮಿಷನ್ ಅಥವಾ ಅದಕ್ಕೆ ರಾಮಕೃಷ್ಣ ಮಠ ಅಂತ ಕರಿತೀವಿ. ಮಕ್ಕಳೇ, ಇದರ ಸ್ಥಾಪಕರು ಯಾರಪ್ಪ ಅಂದರೆ ಸ್ವಾಮಿ ವಿವೇಕಾನಂದ. ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಜ್ಞಾಪಕಾರ್ಥವಾಗಿ ಅವರ ಒಂದು ಉದ್ದೇಶಗಳನ್ನು ಪೂರೈಸಲಿಕ್ಕೋಸ್ಕರ ಅವರು ರಾಮಕೃಷ್ಣ ಮಠ ಅನ್ನುವಂಥದ್ದನ್ನು ಅವರು ಸ್ಥಾಪನೆ ಮಾಡಿದ್ರು. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ರಾಮಕೃಷ್ಣ ಮಿಷನ್. ಆಧುನಿಕ ಭಾರತದ ಆಧ್ಯಾತ್ಮಿಕ ಏಳಿಗೆ, ರಾಷ್ಟ್ರೀಯತೆಯ ಎಚ್ಚರ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ರಾಮಕೃಷ್ಣ ಮಿಷನ್ ವಿಶೇಷ ಕೊಡುಗೆ ನೀಡಿದೆ. ರಾಮಕೃಷ್ಣ ಮಿಷನ್ನ ಸಾಧನೆ ಏನು? ದೇವರು, ಭಯ, ಭಕ್ತಿ, ನಮ್ಮ ದೇಶ, ರಾಷ್ಟ್ರೀಯತೆ, ಭಾಷೆ, ಧರ್ಮದ ಬೆಳವಣಿಗೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತು. ಇದರ ಸ್ಥಾಪಕರು, ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಸ್ವಾಮಿ ವಿವೇಕಾನಂದ. 1897ರಲ್ಲಿ ಕಲ್ಕತ್ತಾದ ಬಳಿಯ ಬೇಲೂರು ಎಂಬಲ್ಲಿ ರಾಮಕೃಷ್ಣ ಆಶ್ರಮವನ್ನು ಇವರು ಸ್ಥಾಪಿಸಿದರು. ಹಾಗೆಯೇ ಉತ್ತರಾಂಚಲದ ಆಲ್ಮೋರ ಬಳಿಯ ಮಾಯಾವತಿಯಲ್ಲಿ ರಾಮಕೃಷ್ಣ ಮಠವನ್ನು ಅವರು ಸ್ಥಾಪನೆ ಮಾಡಿದರು. ರಾಮಕೃಷ್ಣ ಪರಮಹಂಸರ ವ್ಯಕ್ತಿ ಪರಿಚಯ. ರಾಮಕೃಷ್ಣ ಪರಮಹಂಸರ ಜೀವಿತ ಕಾಲ 1834ರಿಂದ 1886. ಇವರು ಕಾಳಿ ಮಾತೆಯ ಆರಾಧಕರಾಗಿದ್ದರು ಮತ್ತು ಕಲ್ಕತ್ತಾದ ಕಾಳಿಕಾ ಮಂದಿರದಲ್ಲಿ ಪೂಜಾರಿಯಾಗಿ, ಅರ್ಚಕರಾಗಿ ಕೆಲಸವನ್ನು ಮಾಡ್ತಿದ್ರು. ಸನ್ಯಾಸ, ಧ್ಯಾನ, ಭಕ್ತಿಯ ಮೂಲಕ ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯಬೇಕೆಂದು ತಮ್ಮ ಬದುಕಿನ ಉದಾಹರಣೆಯ ಮೂಲಕ ತೋರಿಸಿಕೊಟ್ಟರು. ಸನ್ಯಾಸಿ ಜೀವನ, ಧ್ಯಾನ, ಭಕ್ತಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ರು ರಾಮಕೃಷ್ಣ ಪರಮಹಂಸರು. ಮಕ್ಕಳ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ದೇವರನ್ನು ಮತ್ತು ಮುಕ್ತಿಯನ್ನು ತಲುಪಲು ಅನೇಕ ಮಾರ್ಗಗಳಿವೆ ಎಂದು ನಂಬಿದ್ದರು ಮತ್ತು ಮೂರ್ತಿ ಪೂಜೆಯ ಆರಾಧಕರಾಗಿದ್ದರು. ಮೂರ್ತಿ ಪೂಜೆ ಮಾಡ್ತಾ ಇದ್ರು.
ನಾವು ದೇವರನ್ನು ತಲುಪಬೇಕಾದ್ರೆ, ಮುಕ್ತಿಯನ್ನು ಕಾಣಬೇಕಾದ್ರೆ ಅನೇಕ ಮಾರ್ಗಗಳಿದೆ. ಧ್ಯಾನ, ಭಕ್ತಿಯ ಮೂಲಕ ನಾವು ನಮ್ಮ ಒಳ್ಳೆಯ ಮಾರ್ಗದಿಂದ ನಾವು ದೇವರನ್ನು ಕಾಣ್ಬೋದು ಅಂತ ಅವರು ಹೇಳಿದರು. ರಾಮಕೃಷ್ಣ ಪರಮಹಂಸರು ತೀರಿಕೊಂಡ ಸುಮಾರು 5 ವರ್ಷಗಳ ಕಾಲ ಭಾರತವನ್ನು ಸುತ್ತಾಡಿದಂತಹ ಯಾರು ವಿವೇಕಾನಂದರು ಈ ಒಂದು ವಾಸ್ತವಾಂಶಗಳನ್ನು ಕಣ್ಣಾರೆ ಕಂಡರು. ಈ ಸಮಾಜ, ಭಾರತದಲ್ಲಿದ್ದಂತಹ ಸಮಸ್ಯೆಗಳನ್ನು ಕಣ್ಣಾರೆ ಕಂಡರು ಯಾರು ವಿವೇಕಾನಂದರು. ಮಕ್ಕಳೇ, ರಾಮಕೃಷ್ಣ ಪರಮಹಂಸರ ಶಿಷ್ಯರು ಯಾರಪ್ಪ ಅಂದರೆ ವಿವೇಕಾನಂದರು. ರಾಮಕೃಷ್ಣ ಪರಮಹಂಸರ ಮರಣದ ನಂತರ 5 ವರ್ಷಗಳ ಕಾಲ ಭಾರತವನ್ನು ಸುತ್ತಾಡಿ ಈ ಭಾರತದ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ರು ವಿವೇಕಾನಂದರು. ಇಲ್ಲಿನ ಜಾತಿ ವ್ಯವಸ್ಥೆ, ಬಡತನ, ಅಜ್ಞಾನ, ಅನಕ್ಷರತೆ, ಓದು ಬರಹ ಇಲ್ಲದೆ ಇರೋದು, ಮೇಲ್ಜಾತಿ ಕೀಳ್ಜಾತಿ ಎನ್ನುವಂಥ ವರ್ಣ ವ್ಯವಸ್ಥೆ, ಬಡತನ, ಅಜ್ಞಾನ, ಅನೇಕ ಮೂಢನಂಬಿಕೆಗಳು ಇವುಗಳನ್ನೆಲ್ಲ ನೋಡಿದ್ರು. ಮುಂತಾದ ಒಡಕುಗಳಿಂದ, ಸಮಸ್ಯೆಗಳಿಂದ ತುಂಬಿದ ಭಾರತಕ್ಕೆ ಹೊಸ ಶೋಷಣೆ, ಮುಕ್ತ ರೂಪ ನೀಡಬೇಕೆಂದು ಅವಿರತ ಪ್ರಯತ್ನ ಮಾಡಿದರು. ಈ ಎಲ್ಲ ಸಮಸ್ಯೆಗಳಿಂದ ಒಂದು ಭಾರತವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ವಿವೇಕಾನಂದರ ಒಂದು ಆಸೆ ಆಗಿತ್ತು. ಪಾಶ್ಚಿಮಾತ್ಯ ಅಂಧಾನುಕರಣೆ, ಯಾರ ಆತ್ಮ ಬಡವರಿಗಾಗಿ ಮಿಡಿಯುವುದೋ ಅವನೇ ಮಹಾತ್ಮ, ಇಲ್ಲದಿದ್ದರೆ ಅವರು ದುರಾತ್ಮ ಎಂದರು. ಮಕ್ಕಳೇ, ಇಲ್ಲಿ ಬಲಭಾಗದಲ್ಲಿ ಕಾರ್ನರಲ್ಲಿ ನೋಡ್ತಾ ಇದ್ದೀರ ವಿವೇಕಾನಂದರ ಭಾವಚಿತ್ರ. ಇನ್ನೊಂದು ಚಿತ್ರ ಇದೆ ಇಲ್ಲಿ ನೋಡಿ. ಬಡವರಿಗೋಸ್ಕರ, ನಿರ್ಗತಿಗರಿಗೋಸ್ಕರ, ಕುಷ್ಠರೋಗಿಗಳಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂತಹ ಮದರ್ ತೆರೇಸಾರವರು, ಅವರು ಈ ಬಡವರಿಗೆ ತಿನ್ನಿಸ್ತಾ ಇರುವಂಥ ಒಂದು ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ ಮಕ್ಕಳೇ. ಅದೇ ಸಂದೇಶವನ್ನು ಕೊಟ್ಟು ವಿವೇಕಾನಂದರು ಏನಂತ ಕೊಟ್ಟರು? ಯಾರ ಆತ್ಮ, ಯಾರ ಮನಸ್ಸು ಬಡವರಿಗಾಗಿ ಮಿಡಿಯುತ್ತೋ ಅವರೇ ಶ್ರೇಷ್ಠವಾದ ಆತ್ಮ ಅಂತ ಹೇಳಿದ್ರು. ಯಾರು ಬಡವರಿಗಾಗಿ, ಬೇರೆಯವ್ರಿಗೋಸ್ಕರ ದಯೆ, ಕರುಣೆ, ಅನುಕಂಪ ಇಲ್ವೋ ಅವ್ರದ್ದು ಕೆಟ್ಟ ಆತ್ಮ ಅಂತ ಹೇಳಿದ್ರು. ಯಾರು? ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರ ಶಿಷ್ಯರಾದಂಥ ವಿವೇಕಾನಂದರು ಹೀಗೆ ಹೇಳಿದ್ರು. ಏನಂತ ಹೇಳಿದ್ರು? ಬೇರೆಯವ್ರಿಗೋಸ್ಕರ ಮಿಡಿಯುವಂಥ ಮನಸ್ಸು ಅದು ಮಹಾತ್ಮ, ಬೇರೆಯವ್ರಿಗೋಸ್ಕರ ಮಿಡಿಯದೇ ಇರುವಂಥ ಮನಸ್ಸು ದುರಾತ್ಮ ಅಂತ ಹೇಳಿದವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾದಂಥ ವಿವೇಕಾನಂದರು. ವಿವೇಕಾನಂದರು 1893ರಲ್ಲಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧಾರ್ಮಿಕ ಸಮ್ಮೇಳನದಲ್ಲಿ ಮಾಡಿದ ಭಾಷಣದಿಂದ ಪಾಶ್ಚಿಮಾತ್ಯರು ಭಾರತದ ಸಾಂಸ್ಕೃತಿಕ ಹಿರಿಮೆಯನ್ನು ತಿಳಿಯಲು ಸಾಧ್ಯವಾಯಿತು. ವಿಶ್ವ ಧಾರ್ಮಿಕ ಇಡೀ ಪ್ರಪಂಚದ ಎಲ್ಲ ಧರ್ಮಗಳು ಭಾಗವಹಿಸಿದಂಥ ಒಂದು ಸಮ್ಮೇಳನ. ಆ ಸಮ್ಮೇಳನದಲ್ಲಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ 1893ರಲ್ಲಿ ಯಾರು ವಿವೇಕಾನಂದರು ಮಾತಾಡಿದ ರೀತಿ ನೋಡಿ, ಪ್ರಾರಂಭದಲ್ಲಿ ಇವ್ರನ್ನ ಸನ್ಯಾಸಿ ವೇಷದಲ್ಲಿ ನೋಡಿದಂಥ ಅಮೇರಿಕಾದ ಜನ ಇವ್ರು ಏನು ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ರು. ಅವರು ಒಂದು ಸ್ಟೇಜ್ ಮೇಲೆ ಹೋಗಿ, ವೇದಿಕೆ ಮೇಲೆ ಹೋಗಿ, ನನ್ನ ಸಹೋದರ ಸಹೋದರಿಯರೇ ಅಂತ ಅವರು ಆರಂಭವನ್ನು ಮಾಡಿದಾಗ ಇಡೀ ಪ್ರಪಂಚಕ್ಕೆ ಹಿಂದೂ ಧರ್ಮ ಅಂದರೆ ಏನು ಅಂತ ಗೊತ್ತಾಯಿತು ಮಕ್ಕಳೇ. ಆ ರೀತಿಯ ಒಂದು ಆಕರ್ಷಕವಾದಂಥ ಒಂದು ಭಾಷಣವನ್ನು ಮಾಡಿದ್ರು ವಿವೇಕಾನಂದರು. ಆಸಕ್ತಿದಾಯಕ ವಿಷಯವೆಂದರೆ ಚಿಕಾಗೋ ಸಮ್ಮೇಳನಕ್ಕೆ ಹೋಗುವ ಮುನ್ನ ಮೈಸೂರು ಮಹಾರಾಜರಾದ 10ನೇ ಚಾಮರಾಜ ಒಡೆಯರ ಅತಿಥಿಯಾಗಿ ಮೈಸೂರಿಗೆ ಬಂದಿದ್ದರು. ಯಾರು? ವಿವೇಕಾನಂದರು. ಮೈಸೂರು ರಾಜರಾದ 10ನೇ ಚಾಮರಾಜ ಒಡೆಯರ ಅತಿಥಿಯಾಗಿ ಮೈಸೂರಿಗೆ ಬಂದಿದ್ದವರು ವಿವೇಕಾನಂದರು. ಇದು ಹಿಂದೂ ಧರ್ಮವನ್ನು ವಿಶ್ವಕ್ಕೆ ಪರಿಚಯಿಸಿದ ವೀರ ಸನ್ಯಾಸಿ ಅಂದರೆ ವಿವೇಕಾನಂದರು. ಮಕ್ಕಳ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ವಿವೇಕಾನಂದರು. ಸಿಸ್ಟರ್ ನಿವೇದಿತಾ ಅನ್ನುವಂಥವರು ಕೂಡ ಈ ಒಂದು ರಾಮಕೃಷ್ಣ ಮಿಷನ್ನಲ್ಲಿ ಸೇವೆಯನ್ನು ಸಲ್ಲಿಸಿದವರು ಮಕ್ಕಳೇ. ಹಾಗೆಯೇ 1900ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಕಾಂಗ್ರೆಸ್ ಆಫ್ ರಿಲಿಜಿಯನ್ ಸಮ್ಮೇಳನದಲ್ಲಿ ಅಮೆರಿಕಾದಲ್ಲಿ ಮಾತನಾಡಿದ ರೀತಿಯಲ್ಲೇ ಮಾತನಾಡಿ ಜನರನ್ನು ಸಂಮೋಹನಗೊಳಿಸಿದರು, ಎಲ್ಲರನ್ನೂ ಆಕರ್ಷಿಸಿದರು ತಮ್ಮ ಒಂದು ಬೋಧನೆಯಿಂದ, ತಮ್ಮ ಒಂದು ಭಾಷಣದಿಂದ. ಅವರ ಭಾಷಣಗಳು ಅವರ ರಾಷ್ಟ್ರೀಯತೆಯ ಆಲೋಚನೆಗಳಿಗೆ ಕೈಗನ್ನಡಿಗಳಾಗಿವೆ. ತುಂಬ ಅದ್ಭುತವಾಗಿ ಅವರು ಮಾತಾಡಿದ್ರು. ಭಾರತ ಅಂದರೆ ಏನು, ಹಿಂದೂ ಧರ್ಮ ಅಂದರೆ ಏನು, ನಮ್ಮ ರಾಷ್ಟ್ರೀಯತೆ ಅಂದರೆ ಏನು ಅಂತ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು. ಅನೇಕ ವಿದೇಶಿಯರು ಇವರ ಒಂದು ಪ್ರಭಾವಕ್ಕೆ ಒಳಗಾಗಿ ಆಕರ್ಷಿತರಾಗಿ ಎಷ್ಟೋ ಜನರು ಈ ರಾಮಕೃಷ್ಣ ಮಿಷನನ್ನು ಏನೋ ಅನುಸರಿಸಿದ್ರು. ಮಕ್ಕಳೇ, ನಾವು ನೆಕ್ಸ್ಟ್ ಕಲಿಯುವಂಥ ಒಂದು ಸೊಸೈಟಿ, ಒಂದು ಸಂಸ್ಥೆ ಥಿಯೋಸಾಫಿಕಲ್ ಸೊಸೈಟಿ. ಮಕ್ಕಳೇ, ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಸ್ಥಾಪನೆಗೆ ಕಾರಣಕರ್ತರು ಯಾರಪ್ಪ ಅಂದರೆ ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಅಮೇರಿಕನರಾದಂಥ ಕರ್ನಲ್ H.S. ಆಲ್ಕಾಟ್ ಪ್ರಾರಂಭಿಸಿದರು.
ಮೇಡಮ್ ಬ್ಲಾವೆಟ್ಸ್ಗೆ ಎಚ್.ಎಸ್. ಆಲ್ಕಾಟ್ ಇದರ ಸ್ಥಾಪನೆಗೆ ಕಾರಣಕರ್ತರು. ಇವರು ಭಾರತಕ್ಕೆ ಬಂದು ಇದರ ಕೇಂದ್ರ ಕಚೇರಿಯನ್ನು 1886ರಲ್ಲಿ ಮದ್ರಾಸ್ನ ಅಡಿಯಾರ್ನಲ್ಲಿ ಸ್ಥಾಪಿಸಿದರು. ಭಾರತದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಸ್ಥಾಪನೆಯಾದ ವರ್ಷ 1886 ಮದ್ರಾಸ್ನ ಅಡಿಯಾರ್. ಈ ಥಿಯೋಸಾಫಿಕಲ್ ಸೊಸೈಟಿಯ ಪ್ರಮುಖ ಉದ್ದೇಶಗಳು ಏನು? ವಿವಿಧ ಧರ್ಮಗಳ, ದರ್ಶನಗಳ ಮತ್ತು ವಿಜ್ಞಾನಗಳ ತುಲನಾತ್ಮಕ ಅಧ್ಯಯನ. ಧರ್ಮಗಳ ಅನೇಕ ವಿಚಾರಗಳ ಬಗ್ಗೆ, ವಿಜ್ಞಾನದ ಬಗ್ಗೆ ಅಧ್ಯಯನವನ್ನು ಮಾಡುವುದು. ಮನುಷ್ಯನ ಆಂತರ್ಯದಲ್ಲಿರುವ ಅದಮ್ಯ ಚೇತನ ಶಕ್ತಿಯನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದು. ಮನುಷ್ಯನ ಅಂತರಂಗದಲ್ಲಿ ಅವನಿಗೆ ಗೊತ್ತಿಲ್ಲದೆ ಇರುವಂಥ ಒಂದು ಸಾಮರ್ಥ್ಯ, ವಿಶೇಷವಾದ ಶಕ್ತಿ ಅವನಲ್ಲಿರುತ್ತೆ. ಅದನ್ನು ನಾವು ಕಂಡುಕೊಳ್ಬೇಕು ಅಂತ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿ ಪ್ರಮುಖ ಉದ್ದೇಶಗಳನ್ನ ಹಾಕ್ಕೊಳ್ತು. ಮನುಷ್ಯನಲ್ಲಿ ವಿಶ್ವ ಭ್ರಾತೃತ್ವ ಪ್ರಜ್ಞೆ ಮೂಡಿಸುವುದು. ಭ್ರಾತೃತ್ವ ಅಂದರೆ ಏನರ್ಥ? ನಾವೆಲ್ಲರೂ, ಇಡೀ ಪ್ರಪಂಚದಲ್ಲಿರುವ ಎಲ್ಲರೂ ನಾವು ಸಹೋದರ ಸಹೋದರಿಯರು ಅನ್ನುವಂಥ ಭಾವನೆಯನ್ನು, ಸಹೋದರರು ಅನ್ನುವಂಥ ಭಾವನೆಯನ್ನು ಮೂಡಿಸುವಂಥದ್ದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅನ್ನೋ ಭಾವನೆಯನ್ನು ರೂಪಿಸುವುದು. ಇದು ನಡೆಸಿದ ಚಳುವಳಿಯನ್ನು ಹಿಂದೂ ಧರ್ಮದ ಪುನರುತ್ಥಾನ ಚಳುವಳಿ ಎಂದು ಕರೆಯಲಾಗಿದೆ. ಈ ಥಿಯೋಸಾಫಿಕಲ್ ಸೊಸೈಟಿ ನಡೆಸಿದ ಚಳುವಳಿಯನ್ನು ಹಿಂದೂ ಧರ್ಮದ ಪುನರುತ್ಥಾನದ ಚಳುವಳಿ. ಯಾಕಂದರೆ ಹಿಂದೂ ಧರ್ಮದ ಒಂದು ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ಈ ಚಳುವಳಿ ಹೋರಾಟವನ್ನು ಮಾಡ್ತು. ಐರಿಷ್ ಮಹಿಳೆ ಆ್ಯನಿ ಬೆಸೆಂಟರು 1893ರಲ್ಲಿ ಭಾರತಕ್ಕೆ ಬಂದ ನಂತರ ಈ ಸಂಸ್ಥೆಯ ಚಟುವಟಿಕೆಗೆ ಹೆಚ್ಚು ಒಂದು ಶಕ್ತಿಯನ್ನು ತುಂಬಿಸಿದ್ರು. ಮಕ್ಕಳ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಆ್ಯನಿ ಬೆಸೆಂಟ್. ಮಕ್ಕಳೇ, ಈ ಥಿಯೋಸಾಫಿಕಲ್ ಸೊಸೈಟಿಗೆ ಹೆಚ್ಚು ಒಂದು ಅರ್ಥ ಬಂದಿದ್ದು, ಹೆಚ್ಚು ಚಟುವಟಿಕೆ ಆರಂಭವಾಗಿದ್ದು, ಕ್ರಿಯಾತ್ಮಕವಾಗಿ ಈ ಸೊಸೈಟಿ ತನ್ನ ಕೆಲಸ ಕಾರ್ಯಗಳನ್ನ ಆರಂಭ ಮಾಡೋದಕ್ಕೆ ಕಾರಣವಾದ ಮಹಿಳೆ ಐರಿಷ್ ದೇಶದ ಮಹಿಳೆ ಆ್ಯನಿ ಬೆಸೆಂಟ್. ಇವರು 1847ರಲ್ಲಿ ಲಂಡನ್ನಲ್ಲಿ ಜನಿಸಿದರು. ಇವರು ವೇದಾಂತ ಶಾಸ್ತ್ರದ ಬಗ್ಗೆ ವಿಶೇಷ ಜ್ಞಾನ ಹೊಂದಿದ್ದರು. ವೇದಾಂತ ಶಾಸ್ತ್ರದ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದರು. ಇವರು ಹಿಂದೂ ಮತ್ತು ಬೌದ್ಧ ಧರ್ಮಗಳ ತುಲನಾತ್ಮಕ ಅಧ್ಯಯನ ಮಾಡಿದರು. ಹಿಂದೂ ಬೌದ್ಧ ಧರ್ಮಗಳ ಬಗ್ಗೆ ತಿಳ್ಕೊಂಡಿದ್ದರು. ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದರು. ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ಅದಕ್ಕೆ ಇವರನ್ನು ಶ್ವೇತ ಸರಸ್ವತಿ ಅಂತ ಕರೀತಾರೆ. ಎಲ್ಲ ವರ್ಗಗಳಿಗೂ ಕೂಡ ಶಿಕ್ಷಣ ಸಿಗಬೇಕು ಅಂತ ಇವರು ಶಾಲೆಗಳನ್ನ ತೆರೆದರು. 1898ರಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಬನಾರಸ್ನಲ್ಲಿ ಸ್ಥಾಪಿಸಿದರು. ಮಕ್ಕಳೇ, ಯಾವ ವರ್ಷ? 1898 ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು. ಮುಂದೆ ಇದು ಮದನ್ ಮೋಹನ್ ಮಾಳವೀಯರ ಪ್ರಯತ್ನದಿಂದ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವಾಗಿ ಪರಿವರ್ತನೆ ಆಯಿತು. ಮದನ್ ಮೋಹನ್ ಮಾಳವೀಯ ಅನ್ನೋದೊಬ್ಬ ವ್ಯಕ್ತಿ ಹೆಸರು. ಅವರ ಪ್ರಯತ್ನದ ಫಲವಾಗಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಅಂತ ಹೆಸರನ್ನು ಪಡೀತು. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅನ್ನುವಂಥ ಪತ್ರಿಕೆಗಳನ್ನ ಇವರು ಬರೆದ್ರು. ಆ್ಯನಿ ಬೆಸೆಂಟ್ ಅವರು 1916ರಲ್ಲಿ ಓಮ್ ರೂಲ್ ಲೀಗ್ ಅನ್ನುವಂಥ ಒಂದು ಚಳುವಳಿಯನ್ನು ಆರಂಭಿಸಿದ್ರು. ಓಮ್ ರೂಲ್ ಲೀಗ್ ಅನ್ನುವಂಥದ್ದು ದೇಶದ ಸ್ವಾತಂತ್ರ್ಯ ಚಳುವಳಿ ಅಂತ ನಾವು ಹೇಳ್ಬೋದು. ಮಕ್ಕಳೇ, ಸ್ವಾತಂತ್ರ್ಯ ಚಳುವಳಿಯಲ್ಲೂ ಕೂಡ ಇವರು ಭಾಗವಹಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು. ಮಕ್ಕಳೇ, ಮತ್ತೊಬ್ಬ ಸಾಮಾಜಿಕ ಧಾರ್ಮಿಕ ಸುಧಾರಣಾಕಾರರ ಬಗ್ಗೆ ನಾವು ತಿಳ್ಕೊತೀವಿ. ಅವರೇ ಮಕ್ಕಳೇ ಶ್ರೀನಾರಾಯಣ ಗುರು. ಅವರ ಹೆಸರು ಶ್ರೀನಾರಾಯಣ ಗುರು. ಮಕ್ಕಳೇ, ಈ ಮೊದಲನೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಅವರೇನೆ ಶ್ರೀನಾರಾಯಣ ಗುರು. ಅವರು ಆರಂಭಿಸಿದ ಚಳುವಳಿಯೇ ಧರ್ಮ ಪರಿಪಾಲನಾ ಯೋಗಂ. ಇವರು 1903ರಲ್ಲಿ ಈ ಸುಧಾರಣಾ ಚಳುವಳಿಯನ್ನು ಆರಂಭ ಮಾಡಿದ್ರು. ಇವರು ಕೇರಳದ ಈಳವು ಎಂಬಲ್ಲಿ ಹುಟ್ಟಿದರು. ಕೇರಳ ರಾಜ್ಯದ ಈಳವು ಎಂಬಲ್ಲಿ ಹುಟ್ಟಿದರು. ಏನಿದರ ಉದ್ದೇಶಗಳು? ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣ. ಯಾರನ್ನ ಬಲಪಡಿಸುವುದು? ಹಿಂದುಳಿದವರನ್ನ, ಶೋಷಣೆಗೊಳಗಾದವರನ್ನ, ಅಸ್ಪೃಶ್ಯರನ್ನ, ಕೀಳ್ಜಾತಿಯವ್ರನ್ನ ಬಲಪಡಿಸಬೇಕು ಅನ್ನೋದು ಇವರ ಮುಖ್ಯ ಉದ್ದೇಶ ಆಗಿತ್ತು. ಮನುಷ್ಯ ಗೌರವದಿಂದ ಬದುಕುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಆಸೆ ಇತ್ತು ಇವರಿಗೆ. ಯಾರಿಗೆ? ನಾರಾಯಣ ಗುರು ಅವರಿಗೆ. ನಾರಾಯಣ ಗುರು ಹಾಗೂ ಅವರ ಒಡನಾಡಿಗಳಾದ ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಾಸನ್ರವರು ಈ ಚಳುವಳಿಯನ್ನು ಮುಂದುವರಿಸಿದ್ರು. ಈ ಧರ್ಮ ಪರಿಪಾಲನಾ ಯೋಗಂ ಈ ಒಂದು ಸ್ಥಾಪನೆಯ ಹಿನ್ನೆಲೆ ಏನು?
ಕೇರಳದಲ್ಲಿ ಅನೇಕ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಿಗೆ ಸಾಮಾಜಿಕ ನಿರ್ಬಂಧವನ್ನು ಹೇರಲಾಗಿತ್ತು. ಹಿಂದುಳಿದವರು, ದಲಿತರು, ಕೀಳ್ಜಾತಿಯವರಿಗೆ ಇಲ್ಲಿ ಬರಬೇಕು, ಅಲ್ಲಿ ಬರಬಾರ್ದು, ಇಲ್ಲಿ ಓಡಾಡಬಾರ್ದು, ದೇವಸ್ಥಾನಗಳಿಗೆ ಪ್ರವೇಶ ಇರಲಿಲ್ಲ. ಈ ಸಮುದಾಯಗಳು ಎಲ್ಲರೂ ಬಳಸಲು ಇದ್ದಂಥ ಕೆರೆ ಬಾವಿಗಳಲ್ಲಿ ನೀರನ್ನು ಬಳಸುವಂತಿರಲಿಲ್ಲ. ಈ ಹಿಂದುಳಿದ ದಲಿತರು, ಕೀಳ್ಜಾತಿಗೆ ಸೇರಿದವರು ಕೆರೆ ಬಾವಿಗಳಲ್ಲಿ ನೀರನ್ನು ಉಪಯೋಗಿಸಂಗಿರಲಿಲ್ಲ, ರಸ್ತೆಗಳಲ್ಲಿ ಓಡಾಡಂಗಿರಲಿಲ್ಲ, ಚಪ್ಪಲಿ ಹಾಕಂಗಿರಲಿಲ್ಲ, ದೇವಸ್ಥಾನಗಳಲ್ಲಿ ಪ್ರವೇಶವನ್ನು ಪಡೆಯಂಗಿರಲಿಲ್ಲ. ಅದು ಮಹಿಳೆಯರು ಧರಿಸುವಂಥ ಉಡುಪಿನ ಮೇಲೆ ಕೂಡ ನಿರ್ಬಂಧ ಇತ್ತು ಮಕ್ಕಳೇ. ಹಾಗಾಗಿ ಈ ಒಂದು ಶಾಲೆಗಳಿಗೆ, ಈ ದಲಿತರಿಗೆ ಈ ಶಾಲೆಗಳಿಗೆ, ಈ ಸಮುದಾಯಗಳಿಗೆ ಪ್ರವೇಶ ಇರಲಿಲ್ಲ. ಶಾಲೆಗಳಿಗೂ ಕೂಡ ಈ ಸಮುದಾಯದವರಿಗೆ ಪ್ರವೇಶ ಇರಲಿಲ್ಲ. ಕನಿಷ್ಠ ಪ್ರಮಾಣದ ಮಾನವ ಹಕ್ಕುಗಳನ್ನು ಪಡೆಯದ ಈ ಸಮುದಾಯಗಳು ವಿಸುರಿಗಟ್ಟಿ ಬದುಕಬೇಕಾದ ಪರಿಸ್ಥಿತಿ ಇತ್ತು. ಮಕ್ಕಳೇ, ರಸ್ತೆಯಲ್ಲಿ ಓಡಾಡಬಾರ್ದು, ಚಪ್ಪಲಿ ಹಾಕಬಾರ್ದು, ಹೆಣ್ಮಕ್ಳು ಇಂಥದೇ ಬಟ್ಟೆ ಹಾಕಬೇಕು, ಈ ಕೆರೆ ಬಾವಿ ನೀರುಗಳನ್ನ ಉಪಯೋಗಿಸ್ಬಾರ್ದು, ದೇವಾಲಯಗಳಿಗೆ ಪ್ರವೇಶ ಇಲ್ಲ, ಶಾಲೆಗಳಿಗೆ ಬರೋಂಗಿಲ್ಲ, ಇಂಥ ಉಸಿರು ಕಟ್ಟುವ ವಾತಾವರಣದಲ್ಲಿ ಜೀವನ ಮಾಡ್ತಿದ್ರು. ಈ ಮೇಲ್ಕಂಡ ಅಂಶಗಳು ಶ್ರೀನಾರಾಯಣ ಗುರುರವರಿಗೆ ಸಾಮಾಜಿಕ ಪ್ರತಿರೋಧದ ಒಂದು ಚಳುವಳಿಯನ್ನು ನಡೆಸಲು ಪ್ರೇರಣೆ ಆಯಿತು. ಇದೆಲ್ಲವನ್ನು ನೋಡ್ತಾ ಇದ್ರಲ್ಲ, ಇವ್ರಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವಂಥ ಒಂದು ಛಲ ನಾರಾಯಣ ಗುರುವಲ್ಲಿ ಬಂತು. ಈ ಒಂದು ನಾರಾಯಣ ಗುರು ಅವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಚಳುವಳಿಯ ಒಂದು ಕೊಡುಗೆಗಳು ಏನು ಅಂತ ನಾವಿಲ್ಲಿ ಕಲಿತೀವಿ ಮಕ್ಕಳೇ. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು. ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗ ಎಂದು ಪ್ರತಿಪಾದಿಸಿದರು. ಶಿಕ್ಷಣ ಮುಖ್ಯ. ನಾವೆಲ್ಲರೂ ಒಂದೇ ಅಂತ ಜೀವಿಸಬೇಕಾದ್ರೆ, ನಾವೆಲ್ಲ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಅಂತ ನಾವಿರಬೇಕಾದ್ರೆ ನಮ್ಮಲ್ಲೆಲ್ಲ ಬದಲಾವಣೆಯನ್ನು ತರೋದು ಯಾವುದು? ಶಿಕ್ಷಣ ಅನ್ನೋದು ಅವರ ಮನೋಭಾವನೆ ಆಗಿತ್ತು. ಕೆಲ ಸಮುದಾಯದವರಿಗೆ ದೇವಾಲಯಗಳಿಗೆ ಒಂದು ಪ್ರವೇಶ ಇರಲಿಲ್ಲ. ಆ ರೀತಿಯಲ್ಲಿ ದೇವಾಲಯಗಳ ಪರ್ಯಾಯ ದೇವಾಲಯವನ್ನು ಕಟ್ಟಿಕೊಟ್ರು. ಈ ಕೀಳ್ಜಾತಿಯವರಿಗೆ ಅಂತಲೇ ಪ್ರತ್ಯೇಕವಾಗಿ ದೇವಾಲಯಗಳನ್ನು ಕಟ್ಟಿಸಿದರು. 1924ರಲ್ಲಿ ವೈಕಂ ಸತ್ಯಾಗ್ರಹವೆಂಬ ದೇವಾಲಯ ಪ್ರವೇಶ ಚಳುವಳಿ ನಡೆಸಿದರು. ಇದರಲ್ಲಿ ಗಾಂಧೀಜಿ ಮತ್ತು ಆತ್ಮಗೌರವ ಚಳುವಳಿಯ ರೂವಾರಿಗಳಾದ ಪೆರಿಯಾರರು ಭಾಗವಹಿಸಿದ್ದರು. ಇವರು ಯಾರು? ನಾರಾಯಣ ಗುರು 1924ರಲ್ಲಿ ವೈಕಂ ಅನ್ನೋ ಒಂದು ಸತ್ಯಾಗ್ರಹ ಆರಂಭ ಮಾಡಿದ್ರು. ವೈಕಂ ಸತ್ಯಾಗ್ರಹ ಅಂದರೆ ಏನು? ದೇವಾಲಯವನ್ನು ಪ್ರವೇಶಿಸುವ ಚಳುವಳಿ. ಇದರಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳು ಭಾಗವಹಿಸಿದ್ರು, ಗಾಂಧೀಜಿ ಮತ್ತು ಪೆರಿಯಾರ್. ಪೆರಿಯಾರ್ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು. ಪೆರಿಯಾರ್ ಅಂದರೆ ಹಿರಿಯರು. ಅಲ್ಲಿ ನೀವು ಮುಂದೆ ಕಲಿತೀರಾ ಅದ್ರ ಬಗ್ಗೆ. ಗಾಂಧೀಜಿ, ಪೆರಿಯಾರರು ಇದರಲ್ಲಿ ಭಾಗವಹಿಸಿದ್ರು. ಗುರುವಾಯೂರು ದೇವಸ್ಥಾನ ಪ್ರವೇಶ ಚಳುವಳಿ ಮತ್ತೊಂದು ಮಹತ್ವದ ಘಟನೆ. ಈ ಧರ್ಮ ಪರಿಪಾಲನಾ ಯೋಗಂ ಚಳುವಳಿಯ ಸಂದರ್ಭದಲ್ಲಿ ಈ ಗುರುವಾಯೂರು ಅನ್ನುವಂಥ ದೇವಸ್ಥಾನವನ್ನು ಪ್ರವೇಶ ಮಾಡಿದ್ದು ಮಹತ್ವದ ಘಟನೆ ಆಯಿತು ಮಕ್ಕಳೇ. ನಾವಿಲ್ಲಿ ಕಲಿತಾ ಇರುವಂಥದ್ದು ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಪೆರಿಯಾರ್ ಚಳುವಳಿ ಮಕ್ಕಳೇ. ಬ್ರಾಹ್ಮಣೇತರ ಚಳುವಳಿ. ಬ್ರಾಹ್ಮಣೇತರ ಅನ್ನೋ ಪದದ ಅರ್ಥವೇನು? ಬ್ರಾಹ್ಮಣರಲ್ಲದವರು ಸೇರಿಕೊಂಡು ಮಾಡಿದಂತಹ ಚಳುವಳಿ. 20ನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಣೇತರ ಚಳುವಳಿ ಎಂಬ ಹೊಸ ಬಗೆಯ ಚಳುವಳಿ ಆರಂಭವಾಯಿತು. ಎಲ್ಲಿ? ದಕ್ಷಿಣ ಭಾರತದಲ್ಲಿ. ಬಹುಸಂಖ್ಯಾತರಾಗಿದ್ದ ಬ್ರಾಹ್ಮಣೇತರರು ಸರ್ಕಾರಿ ರಂಗದಲ್ಲಿ ಇದ್ದ ಅವಕಾಶಗಳಲ್ಲಿ ತಮಗೆ ಪ್ರಾತಿನಿಧ್ಯ ಸಿಗಬೇಕೆಂದು ಹೋರಾಟವನ್ನು ನಡೆಸಿದರು. ಬ್ರಾಹ್ಮಣರಲ್ಲದವರು ತುಂಬ ಜನ ಇದ್ದರು. ಅವ್ರಿಗೆ ಸರ್ಕಾರಿ ಕೆಲಸ ಸಿಗಬೇಕು, ಅವ್ರಿಗೆ ಪ್ರಾಧಾನ್ಯತೆಯನ್ನು, ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಇವರು ಹೋರಾಟವನ್ನು ಮಾಡಿದ್ರು. ಬರೀ ಬ್ರಾಹ್ಮಣರಿಗೆ ಮಾತ್ರ ಅವಕಾಶಗಳಲ್ಲ, ಬ್ರಾಹ್ಮಣರಲ್ಲದವರಿಗೂ ಕೂಡ ಸರ್ಕಾರಿ ರಂಗದಲ್ಲಿ ಗೌರ್ಮೆಂಟ್ ಕೆಲಸಗಳಲ್ಲಿ ತಮಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅಂತ ಬ್ರಾಹ್ಮಣರಲ್ಲದವರು ಹೋರಾಟವನ್ನು ಮಾಡಿದ್ರು. ಇದೇ ಪೆರಿಯಾರ್ ಚಳುವಳಿ. ಬ್ರಾಹ್ಮಣೇತರ ಸಮುದಾಯಗಳು ತಮ್ಮ ಮೇಲೆ ಏರಲಾಗಿದ್ದ ಸಾಮಾಜಿಕ ನಿರ್ಬಂಧಗಳನ್ನು ವಿರೋಧಿಸತೊಡಗಿದರು. ಬ್ರಾಹ್ಮಣೇತರ ಸಮುದಾಯಗಳು ಏನು ಹೋರಾಟ ಮಾಡಿದ್ರು? ತಮ್ಮ ಮೇಲೆ ಏರಿದಂಥ ಅನೇಕ ಸಾಮಾಜಿಕ ನಿರ್ಬಂಧಗಳು. ಈಗಾಗಲೇ ಗೊತ್ತು ಸಾಮಾಜಿಕ ನಿರ್ಬಂಧಗಳು ಅಂದ್ರೆ ಏನು? ಚಪ್ಪಲಿ ಧರಿಸಬಾರ್ದು, ಮಹಿಳೆಯರು ಇದೇ ಬಟ್ಟೆ ಹಾಕಬೇಕು, ರಸ್ತೆಗಳಲ್ಲಿ ಓಡಾಡಂಗಿಲ್ಲ, ದೇವಸ್ಥಾನಕ್ಕೆ ಬರಂಗಿಲ್ಲ. ಈ ರೀತಿಯ ನಿರ್ಬಂಧಗಳ ವಿರುದ್ಧ ಬ್ರಾಹ್ಮಣೇತರ ಸಮುದಾಯದವರು, ಬ್ರಾಹ್ಮಣರಲ್ಲದವರು ಹೋರಾಟವನ್ನು ಮಾಡಿದ್ರು. ಮಕ್ಕಳಿಗೆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಪೆರಿಯಾರ್ ಮೊದಲು ಬರುವಂಥ ಈ ಚಿತ್ರ. ಇಲ್ಲಿ ಅವರಿಗೆ ಈ ಒಂದು ಬ್ರಾಹ್ಮಣೇತರ ಚಳುವಳಿಗೆ ಪ್ರೇರಣೆಯನ್ನು ನೀಡಿದಂಥ ಅಂಶಗಳು ಯಾವುದು? ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ, 1870ರ ಬ್ರಿಟಿಷರ ಜನಗಣತಿಯ ವರದಿಗಳು ಬ್ರಾಹ್ಮಣೇತರರಿಗೆ ತಮ್ಮ ಜನಸಂಖ್ಯೆಯ ಅರಿವನ್ನು ತಂದುಕೊಟ್ಟವು. ಮಕ್ಕಳೇ, 1870ರಲ್ಲಿ ಬ್ರಿಟಿಷ್ ಜನಗಣತಿಯ ಪ್ರಕಾರ ಬ್ರಾಹ್ಮಣರು ಎಷ್ಟು ಜನ, ಬ್ರಾಹ್ಮಣರಲ್ಲದವರು ಎಷ್ಟು ಜನ ಅನ್ನೋದು ಜನರಿಗೆ ತಿಳುವಳಿಕೆ ಬಂತು.
ಬ್ರಾಹ್ಮಣರಲ್ಲದವರು ಕೂಡ ತುಂಬ ಜನ ಇದ್ದಾರೆ ಎನ್ನುವಂಥ ಒಂದು ಪ್ರಜ್ಞೆ ಈ ಜನರಿಗೆ ಗೊತ್ತಾಯಿತು. ಅವರು ಹೋರಾಟವನ್ನು ಮಾಡಿದ್ರು. 1916ರಲ್ಲಿ ಪ್ರಾರಂಭವಾದ ಜಸ್ಟಿಸ್ ಪಾರ್ಟಿ ಈ ಒಂದು ಚಳುವಳಿಯನ್ನು ಮುಂದುವರಿಸಿತು. 1916ರಲ್ಲಿ ಪ್ರಾರಂಭವಾದಂಥ ಒಂದು ಪಾರ್ಟಿ ಜಸ್ಟಿಸ್ ಪಾರ್ಟಿ ಈ ಚಳುವಳಿಯನ್ನು ಮುನ್ನಡೆಸಿತು. ಮಕ್ಕಳಿಗೆ ನಾವು ನೋಡ್ತೀವಿ ಕಾಂಗ್ರೆಸ್ BJP ಅಂತಲ್ಲ, ಅದೇ ಥರ ಒಂದು ಪಕ್ಷ ಆರಂಭ ಆಯಿತು ಜಸ್ಟಿಸ್ ಪಾರ್ಟಿ ಅಂತ. ಈ ಒಂದು ಪೆರಿಯಾರ್ ಚಳುವಳಿಯನ್ನು ಅದು ಮುನ್ನಡೆಸಿಕೊಂಡು ಹೋಯಿತು. ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳು. ಪೆರಿಯಾರ್ ಚಳುವಳಿಯ ನಾಯಕ ಮಕ್ಕಳೇ EV ರಾಮಸ್ವಾಮಿ ನಾಯರ್ ಅವರಿಗೆ ಇದ್ದಂಥ ಮತ್ತೊಂದು ಹೆಸರೇ ಪೆರಿಯಾರ್. ಪೆರಿಯಾರ್ ಅಂದರೆ ಹಿರಿಯರು ಅಂತ ಅರ್ಥ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಪೆರಿಯಾರ್ ಚಳುವಳಿ ಅನ್ನೋದು ಪೆರಿಯಾರ್ ಅನ್ನುವಂಥ ವ್ಯಕ್ತಿ ಆರಂಭಿಸಿದ ಚಳುವಳಿ. ಪೆರಿಯಾರ್ಗೆ ಇದ್ದಂಥ ಹೆಸರು EV ರಾಮಸ್ವಾಮಿ ನಾಯರ್. ಆ EV ರಾಮಸ್ವಾಮಿ ನಾಯರನ್ನು ಎಲ್ಲರೂ ಗೌರವದಿಂದ ಪೆರಿಯಾರ್, ಹಿರಿಯರು, ದೊಡ್ಡವರು, ಈಗ ನಾವು ಅಣ್ಣ ಅಂತ ಕರಿತೀವಲ್ಲ ಆ ಥರ ಅವರು ಕರೀತಿದ್ರು. ಇವರು ತಮಿಳುನಾಡಿನ ಈರೋಡಿನಲ್ಲಿ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸಿದರು. ಜನರು ಇವರನ್ನು ಪ್ರೀತಿಯಿಂದ ಪೆರಿಯಾರ್, ಹಿರಿಯರು ಎಂದು ಕರೆದರು. ಪೆರಿಯಾರ್ ಅವರು ಆತ್ಮಗೌರವ ಚಳುವಳಿ ನಡೆಸಿದರು. ಕಾಂಗ್ರೆಸ್ ವರ್ಣಾಶ್ರಮ ಧರ್ಮದ ಪರವಾಗಿದೆ ಎಂದು ಭಾವಿಸಿ ಅದಕ್ಕೆ ಪರ್ಯಾಯವಾದ ದ್ರಾವಿಡ ಚಳುವಳಿ ರೂಪಿಸಿದರು. ಕಾಂಗ್ರೆಸ್ ಈ ವರ್ಣಾಶ್ರಮ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅಂದ್ಬಿಟ್ಟು ಬೇರೆ ಒಂದು ಚಳುವಳಿಯನ್ನು ಆರಂಭ ಮಾಡಿದ್ರು, ಬೇರೆ ಒಂದು ಪಕ್ಷದ ರೀತಿಯಲ್ಲಿ. ಅದೇ ದ್ರಾವಿಡ ಚಳುವಳಿ. ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಎಂದರು ಮತ್ತು ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ವಿರೋಧಿಸಿದರು. ಅವರು ತಮಿಳು ಭಾಷೆಯನ್ನು ಪ್ರೋತ್ಸಾಹಿಸಿದ್ರು, ಸಂಸ್ಕೃತ ಭಾಷೆಯನ್ನು ವಿರೋಧಿಸಿದರು. 1925ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೊರಬಂದರು. ಮಕ್ಕಳೇ, ಇವರು 1925ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು 1926ರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗನ್ನು ಅವರು ಆರಂಭಿಸಿದರು. ಸೆಲ್ಫ್ ರೆಸ್ಪೆಕ್ಟ್ ಲೀಗ್, ಅದನ್ನೇ ಮಕ್ಕಳೇ ನಾವು ಆತ್ಮಗೌರವ ಚಳುವಳಿ ಅಂತ ಕರಿತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಈ ಪೆರಿಯಾರ್ ಆರಂಭಿಸಿದ ಚಳುವಳಿಯೇ ಆತ್ಮಗೌರವ ಚಳುವಳಿ. ಕನ್ನಡದಲ್ಲಿ ಆತ್ಮಗೌರವ ಚಳುವಳಿ, ಇಂಗ್ಲೀಷ್ನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತ ನಾವು ಕರಿತೀವಿ. ರಾಮಾಯಣ ಮಹಾಕಾವ್ಯದಲ್ಲಿ ಬರುವ ರಾವಣನನ್ನು ದ್ರಾವಿಡ ನಾಯಕನೆಂದು ಬಿಂಬಿಸಿ ರಾಮನನ್ನು ವೈದಿಕ ವರ್ಗದ ದೇವರೆಂದು ತಿರಸ್ಕರಿಸಿದರು. ರಾಮಾಯಣ ಮಹಾಕಾವ್ಯದಲ್ಲಿ ಬರುವ ರಾವಣನನ್ನು ದ್ರಾವಿಡ ನಾಯಕನೆಂದು ಬಿಂಬಿಸಿ ರಾಮನನ್ನು ವೈದಿಕ ವರ್ಗದ ದೇವರೆಂದು ತಿರಸ್ಕರಿಸಿದರು. ಪೆರಿಯಾರರು ಯಾರನ್ನು ಪ್ರೋತ್ಸಾಹಿಸಿದರು? ರಾವಣನನ್ನು. ಅವನನ್ನು ದ್ರಾವಿಡ ನಾಯಕರು ಅಂತ ಕರೆದರು, ರಾಮನನ್ನು ವೈದಿಕ ವರ್ಗದ ದೇವರು ಅಂತ ತಿರಸ್ಕರಿಸಿದರು. ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳು. ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನು ಎತ್ತಿಡಿದರು. ಮೇಲು ಕೀಳು ಅನ್ನುವಂಥ ಜಾತಿ ವ್ಯವಸ್ಥೆ ಇರಬಾರ್ದು ಅಂತ ಹೋರಾಟ ಮಾಡಿದ್ರು. 1924ರಲ್ಲಿ ಕೇರಳದ ವೈಕಂನಲ್ಲಿ ನಡೆದ ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸಿದ್ದರು. 1924ರಲ್ಲಿ ಕೇರಳದಲ್ಲಿ ವೈಕಂ ಅನ್ನುವಂತಹ ಒಂದು ಸ್ಥಳದಲ್ಲಿ ನಡೆದಂತಹ ಅಸ್ಪೃಶ್ಯರು ದೇವಾಲಯವನ್ನು ಪ್ರವೇಶಿಸುವಂತಹ ಒಂದು ಹಕ್ಕಿನ ಹೋರಾಟದಲ್ಲಿ ಇವರು ಭಾಗವಹಿಸಿದರು. 1939ರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾದರು ಮತ್ತು ಜಸ್ಟಿಸ್ ಪತ್ರಿಕೆಯನ್ನು ಹುಟ್ಟುಹಾಕಿದರು. ಇವರು ದ್ರಾವಿಡ ಕಳಗಂ ಎಂಬಂತಹ ಒಂದು ಸಂಘಟನೆಯನ್ನು ಆರಂಭ ಮಾಡಿದ್ರು. ಮಕ್ಕಳೇ, ಇದು ಕಾಳಗಂ ಅಲ್ಲ, ಇದು ಕಳಗಂ, ದ್ರಾವಿಡ ಕಳಗಂ ಎನ್ನುವಂಥ ಒಂದು ಸಂಘಟನೆಯನ್ನು ಆರಂಭ ಮಾಡಿದ್ರು. ಅಯೋಧ್ಯದಾಸ್ ಮತ್ತು TM ನಾಯರ್ ಮೊದಲಾದವರು ರೂಪಿಸಿದಂತಹ ಈ ಒಂದು ಬ್ರಾಹ್ಮಣೇತರ ಚಳುವಳಿಯನ್ನು ಪೆರಿಯಾರ್ ಅವರು ಸಾಂಸ್ಕೃತಿಕ ಚಳುವಳಿಯಾಗಿ ಪರಿವರ್ತಿಸಿದರು. ಮಕ್ಕಳ ಕೊನೆಯ ಅಂಶಗಳನ್ನು ನೆನಪಿಟ್ಕೊಳ್ಳಿ. 1939ರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾದರು ಯಾರು? ಪೆರಿಯಾರ್. ಅವರು ಆರಂಭಿಸಿದ ಪತ್ರಿಕೆ ಜಸ್ಟಿಸ್ ಪತ್ರಿಕೆ. ಅವರು ಆರಂಭಿಸಿದ ಒಂದು ಸಂಘಟನೆ ದ್ರಾವಿಡ ಕಳಗಂ, ಕಳಗಂ. ಅಯೋಧ್ಯದಾಸ್ ಮತ್ತು TM ನಾಯರ್ ಅವರು ರೂಪಿಸಿದಂತಹ ಈ ಒಂದು ಬ್ರಾಹ್ಮಣೇತರ ಚಳುವಳಿಯಲ್ಲಿ ಅವರು ಆ ಚಳುವಳಿಯನ್ನು ಪೆರಿಯಾರ್ ಅವರು ಸಾಂಸ್ಕೃತಿಕ ಚಳುವಳಿಯಾಗಿ ಏನು ಮಾಡಿದ್ರು? ಪರಿವರ್ತನೆ ಮಾಡಿದ್ರು. ಜಾತಿ ಮೇಲು ಕೀಳು ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕು ಅಂತ ತುಂಬ ಶ್ರಮವನ್ನು ವಹಿಸ್ಕೊಂಡ್ರು ಯಾರು? ಪೆರಿಯಾರರು. ಮಕ್ಕಳೇ ಪಾಠ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ದಯವಿಟ್ಟು ಪ್ರತಿ ವಿಡಿಯೋ ತರಗತಿ ಆದ ತಕ್ಷಣ ಪಠ್ಯಪುಸ್ತಕವನ್ನು ಓದೋದನ್ನು ಮರಿಬಾರ್ದು ಮಕ್ಕಳೇ. ಪ್ರಶ್ನೆಗಳು ಬರ್ಕೊಳ್ಳಿ, ಮನೆಗೆಲಸದ ಪ್ರಶ್ನೆಗಳು. ಅಲಿಗರ್ ಚಳುವಳಿಯ ಉದ್ದೇಶಗಳನ್ನು ವಿಶ್ಲೇಷಿಸಿ.
ಅಲಿಗರ್ ಚಳುವಳಿಯ ಉದ್ದೇಶಗಳನ್ನು ವಿಶ್ಲೇಷಿಸಿ. ಎರಡನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ನ ದೃಷ್ಟಿಕೋನವನ್ನು ವಿವರಿಸಿ. ರಾಮಕೃಷ್ಣ ಮಿಷನ್ನ ದೃಷ್ಟಿಕೋನವನ್ನು ವಿವರಿಸಿ. ಧನ್ಯವಾದಗಳು ಮಕ್ಕಳೇ.